ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಆಗಿ ಸ್ಟಿಚ್ ಆಗಿರುವಂಥ ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ. ಈ ಬ್ಲೌಸ್ಗೆ ರೌಂಡ್ ನೆಕ್ಕೆ, ಆದರೆ ನೋಡಿ ಶೋಲ್ಡರ್ ಹತ್ರ ಸ್ವಲ್ಪ ಅಗಲ ಕಡಿಮೆ ಇದೆ, ಕೆಳಗಡೆ ಬ್ರಾಡ್ ಸ್ವಲ್ಪ ಜಾಸ್ತಿ ಇದೆ. ಡೀಪು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ವರ್ಕು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಇದು ಹಾಫ್ ಪಟ್ಟು ಕ್ಲಾತ್ ಮೇಲೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಸ್ಲೀವ್ಸ್ಗೆ ಯಾವ ರೀತಿ ಡಿಸೈನ್ ಬಂದಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಬಾರ್ಡರ್ ಬಂದಿದೆ, ಸಿಂಪಲ್ಲಾಗಿ ಫ್ಲವರ್ ಆ್ಯಂಡ್ ಲೀವ್ಸ್ ಇರೋ ರೀತಿ ಡಿಸೈನ್ ಇದು. ಮಧ್ಯದಲ್ಲಿ ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ಫ್ಲವರ್ ಬಂದಿದೆ ನೋಡಿ. ಸ್ವಲ್ಪ ಡೀಸೆಂಟ್ ಆಗಿರೋಂಥ ಡಿಸೈನ್ ಇದು. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹಾಗೆಯೇ ಫ್ರಂಟ್ ನೆಕ್ಕು ಅಷ್ಟೇ ರೌಂಡ್ ನೆಕ್ಕು, ಸ್ವಲ್ಪ ಬ್ರಾಡಾಗೆ ನೆಕ್ ಇದೆ ನೋಡಿ. ಈ ರೀತಿ ಕಾಣ್ತಿದೆ ಬ್ಲೌಸು. ಈ ಬ್ಲೌಸ್ ಎಂಬ್ರಾಯ್ಡರಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಬ್ಲೌಸು ಸ್ಟಿಚಿಂಗು ಜಸ್ಟ್ ಈಗ ತಾನೇ ಕಂಪ್ಲೀಟ್ ಆಯಿತು. ಇನ್ನು ಉಕ್ಸು ಸಹ ಹಾಕಿಲ್ಲ. ಉಕ್ಸ್ ಹಾಕೋರಿಗೆ ಕೊಡಬೇಕು ಈ ಬ್ಲೌಸನ್ನು. ಹಾಗೆಯೇ ಸ್ಯಾರಿನೂ ಸಹ ತೋರಿಸ್ತೀನಿ. ಈ ಬ್ಲೌಸ್ಗೆ ಸ್ಯಾರಿ ಯಾವ ರೀತಿ ಇದೆ ಅನ್ನೋದು. ಟೋಟಲಾಗಿ ನೆಕ್ ನೋಡಿ, ಬ್ಯಾಕ್ ಸೈಡು ಚೆನ್ನಾಗಿ ಕಾಣ್ತಿದೆ. ರೌಂಡ್ ನೆಕ್ಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ತುಂಬ ಚೆನ್ನಾಗಿ ಕಾಣ್ತಿದೆ. ಚಿಕ್ಕದಾಗಿ ಬೆಲ್ ಕೊಟ್ಟಿದ್ದೀನಿ. ಈ ಬ್ಲೌಸು ಈ ಕಸ್ಟಮರ್ಗೆ ಇನ್ನೂ ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಟೋಟಲಾಗಿ 2 ಸ್ಯಾರಿಗೆ ಈ ಬ್ಲೌಸು ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಅವರು ನೋಡಿ. ಈ ಬ್ಲೌಸು ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು ಓಲ್ಡ್ ಸಿಲ್ಕ್ ಸ್ಯಾರಿನೇ. ಓಲ್ಡ್ ಅಂದರೆ ತುಂಬ ವರ್ಷಗಳ ಹಿಂದೆ ರೇಷ್ಮೆ ಸ್ಯಾರಿ ಎಷ್ಟು ಸ್ಮೂತಾಗಿ ಬರ್ತಿತ್ತು ನೋಡಿ. ತುಂಬ ಚೆನ್ನಾಗಿದೆ ಸ್ಯಾರಿ, ಕಾಸ್ಟ್ಲಿ ಸ್ಯಾರಿ. ಈ ರೀತಿ ಪ್ಯೂರಾಗಿ ಈಗೆಲ್ಲ ಬರ್ತಾ ಇಲ್ಲ. ಸ್ಯಾರಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸು ಅಂತ ಇದು ತಗೊಂಡಿದ್ದಾರೆ ನೋಡಿ. ಕುಚ್ಚು ಈ ರೀತಿ ಕಟ್ಟಿದ್ದೀನಿ. ಈ ಸ್ಯಾರಿ ನನಗೆ ಕೊಟ್ಟವರು ಒಂದು 6 ಮಂತ್ಸ್ ಮೇಲೆ ಆಗಿರ್ಬೋದು. ನಾನು ಕುಚ್ಚು ಕಟ್ಟಿಟ್ಟು ತುಂಬ ದಿನ ಆಗಿದೆ, ಆದರೆ ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ. ಈ ಕುಚ್ಚು ಡಿಸೈನು ಹೇಗಿದೆ ಅನ್ನೋದು ಸಹ ಕಮೆಂಟ್ ಮಾಡಿ. ಇವ್ರಿಗೆ ತುಂಬ ಥರ ಕುಚ್ಚು ಕಟ್ಕೊಟ್ಟಿದ್ದೀನಿ. ಇದು ಒಂದು ಸಿಂಪಲ್ ಆಗಿರಲಿ ಅಂತೇಳ್ಬಿಟ್ಟು ಇದು ಒಂದು ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಕಟ್ಟಿದ್ದೀನಿ. ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈ ಬ್ಲೌಸು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಸ್ಯಾರಿಗೆ. ಇನ್ನೂ ಒಂದು ಸ್ಯಾರಿಗೆ ಇದು ಸೂಟಬಲ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿನೇ ಈ ಬ್ಲೌಸು ಮತ್ತು ಈ ಸ್ಯಾರಿ ಹೇಗಿದೆ ಅನ್ನೋದು ಸಹ ಕಮೆಂಟ್ ಮಾಡಿ. ಈ ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಪ್ಯೂರ್ ಸಿಲ್ಕ್ ಸ್ಯಾರಿ. ಈ ಸ್ಯಾರಿ ಒಂದು 15 ಇಯರ್ಸ್ ಬ್ಯಾಕ್ ತಗೊಂಡಿರೋಂಥ ಸ್ಯಾರಿ. ಅಷ್ಟು ಹಳೆ ಸ್ಯಾರಿ ಆದರೂ ನೀಟಾಗಿ ಇಟ್ಕೊಂಡಿದ್ದಾರೆ ಇವರು. ಹಾಗೆಯೇ ಈಗ ಹೊಸ ಬ್ಲೌಸ್ ಇರೋದ್ರಿಂದ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹೊಸ ಸ್ಯಾರಿ ಥರ ಲುಕ್ ಬರ್ತಿದೆ ನೋಡಿ. ಹಾಗೆಯೇ ಇದಾದಮೇಲೆ ಸ್ವಲ್ಪ ನಾನು ಏನೇನು ಕೆಲಸ ಮಾಡಬೇಕು, ಎಷ್ಟೊಂದು ಸ್ಯಾರಿಗಳನ್ನೆಲ್ಲ ಸ್ಟಿಚ್ ಮಾಡಬೇಕು ಅನ್ನೋದು ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಟೈಮಲ್ಲಿ ತುಂಬಾ ಬ್ಯುಸಿ ಇದೆ ಕೆಲಸ. ಇದೆಲ್ಲ ಒಂದೇ ಮನೆಯವ್ರದ್ದು ಸ್ಯಾರಿಗಳಿದೆ, ಆದರೆ ಅಳತೆ ಬ್ಲೌಸು ಬೇರೆ ಬೇರೆ, ಅದರಿಂದ ಬೇರೆ ಬೇರೆ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗಿದ್ರು. ಹಾಗಾಗಿ ನಾನೆಲ್ಲ ಚೆಕ್ ಮಾಡ್ತಿದ್ದೀನಿ. ಈಗ ಲೈನಿಂಗು ಫಾಲ್ಸು ಎಲ್ಲ ತೊಗೊಳ್ಳೋಣ. ಹಾಗೆಯೇ ಯಾವ ರೀತಿ ಡಿಸೈನ್ ಎಲ್ಲ ಸ್ಟಿಚ್ ಮಾಡಬೇಕು ಅನ್ನೋದು ಸಹ ಅವರು ವಾಟ್ಸಪ್ಪಲ್ಲಿ ಫೋಟೋಸ್ ಸಮೇತ ಕಳಿಸಿದ್ದಾರೆ, ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಥರ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ ಫಸ್ಟೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಯಾವುದಕ್ಕೆ ಯಾವ ಡಿಸೈನ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಮಾಡ್ಬೋದು. ಹಾಗೆಯೇ ಯಾವುದಕ್ಕೆ ಲೈನಿಂಗ್ ಇಲ್ಲ, ಯಾವುದಕ್ಕೆ ಫಾಲ್ಸ್ ಇಲ್ಲ ಅದು ಸಹ ನೋಡ್ಕೊಳ್ಬೋದು. ಮತ್ತು ಅವ್ರು ಕೊಟ್ಬಿಟ್ಟು ಹೋದ್ಮೇಲೆ ಇಷ್ಟು ಸ್ಯಾರಿ ಇದೆ ಅಂತ ಹೇಳಿದರು. ಹಾಗಾಗಿ ಎಷ್ಟಿದೆ ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ಅವ್ರು ಸ್ಯಾರೀಸ್ ಇಟ್ಬಿಟ್ಟು ಹೋದಾಗ ಟೈಮ್ ಇರಲಿಲ್ಲ ನೋಡ್ಕೊಳ್ಳೋದಕ್ಕೆ, ಬೇರೆ ಕೆಲಸ ಸ್ವಲ್ಪ ಅರ್ಜೆಂಟ್ ಇತ್ತು.
ಹಾಗಾಗಿನೇ ಅವ್ರು ಕೊಟ್ಟು ಈ ಸ್ಯಾರಿ ಕೊಟ್ಬಿಟ್ಟು ಹೋಗಿ ಒಂದು 3-4 ಡೇಸ್ ಆಗಿರುತ್ತೆ. ಈಗ ತಗೊಳ್ತಿದ್ದೀನಿ. ಇನ್ಮೇಲೆ ಈ ಸ್ಯಾರಿಗಳನ್ನೆಲ್ಲ ರೆಡಿ ಮಾಡಬೇಕು. ಸ್ವಲ್ಪ ಬೇಗನೆ ಕೊಡಬೇಕಿತ್ತು ಈ ಸ್ಯಾರಿಗಳೆಲ್ಲ, ಹಾಗಾಗಿನೇ ಚೆಕ್ ಮಾಡ್ತಿದ್ದೀನಿ. ಎಲ್ಲನೂ ಒಂದು ಸಲ ಲೈನಿಂಗು ಫಾಲ್ಸು ತಂದಿಟ್ಕೊಂಡು ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಸ್ಟಿಚಿಂಗ್ ಎಲ್ಲ ಬೇಗ ಕಂಪ್ಲೀಟ್ ಮಾಡ್ಬೋದು. ಹಾಗೆಯೇ ಎಷ್ಟು ಸ್ಯಾರಿ ಇದೆ ಅಂತ ಕೌಂಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಫಸ್ಟು. ಹಾಗಾಗಿನೇ ಸ್ಯಾರಿ ಮಿಸ್ ಆಗದೆ ಇರುತ್ತೆ. ಇವ್ರದ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡಿದ್ರೆ. ಇದರೊಳಗಡೆ ಬ್ಲೌಸ್ ಪೀಸ್ ನೋಡ್ತಿದ್ದೀನಿ, ಬ್ಲೌಸ್ ಪೀಸ್ ಯಾವ ಕಲರ್ ಬಂದಿದೆ ಅಂದ್ಬಿಟ್ಟು. ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ ಇದ್ರೂ ಬ್ಲೌಸ್ ಪೀಸು ಸ್ವಲ್ಪ ಯೆಲ್ಲೋ ಶೇಡಲ್ಲಿದೆ. ಎಲ್ಲ ಸ್ಯಾರಿಗಳು ತುಂಬ ಚೆನ್ನಾಗಿದ್ದಾವೆ. ಈಗ ಓಪನ್ ಮಾಡ್ತಿರೋ ಸ್ಯಾರಿನೂ ಅಷ್ಟೇ, ಸ್ವಲ್ಪ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಬ್ಲೌಸ್ ಪೀಸು ಡಾರ್ಕ್ ಪರ್ಪಲ್ ಕಲರ್ ಬಂದಿದೆ. ಇನ್ನು ಇದೆಲ್ಲ ಸ್ಯಾರಿಗಳಿಗೂ ನಾನು ಯಾವ ರೀತಿ ಡಿಸೈನ್ ಇಟ್ಟು ಸ್ಟಿಚ್ ಮಾಡ್ತೀನಿ ಅನ್ನೋದು ಸಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಇದು ಇನ್ನೊಬ್ರದ್ದು, ಅದೇ ಮನೆಯವ್ರದ್ದೇ, ತಾಯಿ ಮಗಳು ಬ್ಲೌಸಸ್ ಎಲ್ಲ ಪ್ರಿನ್ಸ್ ಕಟ್ ಕೊಟ್ಟು ಸ್ಟಿಚ್ ಮಾಡಬೇಕು. ಅಮ್ಮಂಗೆ ನಾರ್ಮಲಾಗಿ ಪ್ಯಾಚ್ ವರ್ಕ್ ಇಟ್ಟು ಸ್ಟಿಚ್ ಮಾಡಬೇಕು. ನಾನೆಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ತಾಯಿದು ಯಾವುದು ಮತ್ತು ಮಗಳದ್ದು ಯಾವುದು ಮತ್ತು ಅಳತೆ ಬ್ಲೌಸೂ ಅಷ್ಟೇ ಸಪ್ರೇಟಾಗಿ ಅವ್ರ ಸ್ಯಾರಿಗಳಲ್ಲಿ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ನೆಟ್ಟೆಡ್ ಸ್ಯಾರಿ ಥರ ಇದೆ. ಎಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸೇ. ಡಿಸೈನ್ಸು ಫೋಟೋಸು ಎಲ್ಲ ಸೆಂಡ್ ಮಾಡಿದ್ದಾರೆ. ಆ ರೀತಿ ಡಿಸೈನ್ ಇಟ್ಟು ಸ್ಟಿಚ್ ಮಾಡಬೇಕು. ಇವ್ರ ಕೆಲಸ ಟೋಟಲಾಗಿ ಕಂಪ್ಲೀಟ್ ಮಾಡೋದು ಸ್ವಲ್ಪ ಲೇಟು ಆಗುತ್ತೆ. ಇದೊಂದು ಪಿಂಕ್ ಸ್ಯಾರಿ ಇದೆಯಲ್ಲ, ಆ ಪಿಂಕ್ ಸ್ಯಾರಿ ಬ್ಲೌಸ್ ಇದು. ನೆಟ್ ಕ್ಲಾತ್ ರೀತಿ ಬಂದಿದೆ ಇದು ಬ್ಲೌಸು. ಇದಕ್ಕೆ ವಿತೌಟ್ ಲೈನಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಸ್ಲೀವ್ಸ್ಗೆ ಅಂತ ಹೇಳಿದ್ದಾರೆ. ಬಾಡಿ ಪಾರ್ಟಿಗೆ ಮಾತ್ರ ಲೈನಿಂಗ್ ಕೊಡಬೇಕು, ಸ್ಲೀವ್ಸ್ಗೆ ಲೈನಿಂಗ್ ಬೇಡ ಅಂತೇಳಿದ್ದಾರೆ. ಇದೊಂದು ಕಾಫಿ ಕಲರ್ ಸ್ಯಾರೀಸ್ ಎಲ್ಲ ಎಂಬ್ರಾಯ್ಡ್ರಿ ಬಂದಿದೆ. ಬ್ಲೌಸ್ಗೂ ಅಷ್ಟೇ ಎಂಬ್ರಾಯ್ಡ್ರಿ ಬಂದಿದೆ. ಎಂಬ್ರಾಯ್ಡ್ರಿ ಬಂದಿರೋಂಥ ಬ್ಲೌಸ್ ಪೀಸ್ ಇರೋದ್ರಿಂದ ಸ್ವಲ್ಪ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡಬೇಕಾಗಿದೆ. ಎಲ್ಲ ಫ್ಯಾನ್ಸಿ ಡಿಸೈನೇ ಶೇರ್ ಮಾಡಿದ್ದಾರೆ ಫೋಟೋದಲ್ಲಿ ಇವರು. ಇನ್ನು ಈ ಸ್ಯಾರೀಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎಲ್ಲ ವೀಡಿಯೋಸ್ ಎಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಸಹ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.